ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದಾನೆ ಅಂದರೆ, ಸರ್ಕಾರದ ಕಡೆಯಿಂದ ಯಾರೆಲ್ಲ ಪೆನ್ಷನ್ನ ಪಡಿತಾ ಇರ್ತಾರೆ ಅಂಥವರು ಬೆನಿಫಿಷರಿ ಐ ಡಿ ಇರುವುದಿಲ್ಲ. ಯಾವ ರೀತಿಯಲ್ಲಿ ನಾವು ಬೆನಿಫಿಷರಿ ಐ ಡಿನ ತೆಕ್ಕೋಬೇಕು ಅಂತ ಇವತ್ತು ನೋಡಿದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, 2026ರಲ್ಲಿ ಯಾವ ರೀತಿಯಲ್ಲಿ ನಾವು ಬೆನಿಫಿಷರಿ ಐ ಡಿನ ತೆಕ್ಕೋಬೇಕು ಅಂತ ಇವತ್ತು ನೋಡಿದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸರ್ಕಾರದ ಕಡೆಯಿಂದ ಪಿಂಚಣಿ ಪಡಿತಾ ಇರುವಂಥವರು ಸಾಕಷ್ಟು ಜನರಿಗೆ ಬೆನಿಫಿಷರಿ ಐ ಡಿ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಎಲ್ಲಿ ತೆಕ್ಕೋಬೇಕು ಮತ್ತು ಯಾವ ವೆಬ್ಸೈಟಲ್ಲಿ ತೆಕ್ಕೋಬೇಕು ಅಂತ ಕರೆಕ್ಟಾಗಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಸ್ನೇಹಿತರೆ. ಬೆನಿಫಿಷರಿ ಐ ಡಿನ ಯಾವ ರೀತಿ ತೆಕ್ಕೊಳ್ಳೋದಂತ ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡಿದರೆ, ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದರೆ, ಸ್ವತಃ ನಮ್ಮ ಮೊಬೈಲ್ ಫೋನಿಂದನೇ ಯಾವ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗದೆ ಯಾವ ರೀತಿಯಲ್ಲಿ ನಾವು ತೆಕ್ಕೋಬೇಕು ಅಂತ ಇವತ್ತು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾವ ರೀತಿಯಲ್ಲಿ ನಾವು ಎಷ್ಟು ಕಂತಿನ ಹಣ ಬಂದಿದೆ, ಎಷ್ಟು ಕಂತಿನ ಹಣ ಬಾಕಿ ಇದೆ ಅಂತ ಕೂಡ ಸ್ಟೇಟಸ್ನ ಯಾವ ರೀತಿಯಲ್ಲಿ ಚೆಕ್ ಮಾಡಬೇಕು ಅಂತ ಇವತ್ತು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಒಂದು ಚಾನಲ್ ಹೊಸದಾಗಿ ನೋಡ್ತಾರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ತಪ್ಪದೆ ಲೈಕ್ ಕೂಡ ಮಾಡ್ಬೋದು ಸ್ನೇಹಿತರೆ. ಮೊದಲನೇದಾಗಿ FSL ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಇದರ ಲಿಂಕನ್ನು ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ನೀವು ಈ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಭೇಟಿ ನೀಡಿದ ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಇವಾಗ ತೋರಿಸ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ, ಚಿಹ್ನೆ ಐಕನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಅಂತ ನಾನು ಇವಾಗ ತೋರಿಸ್ತೀನಿ. ಈ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನಗರ ಪ್ರದೇಶದಲ್ಲಿದ್ದೀರಾ ಮತ್ತು ಗ್ರಾಮೀಣ ಪ್ರದೇಶದಲ್ಲಿದ್ದೀರಾ ಅಂತ ಕೇಳುತ್ತೆ. ನೀವು ಯಾವುದಾಗಿರುತ್ತೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮ್ಮ ಒಂದು ಹೋಬಳಿನ ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ಮತ್ತು ಅದೇ ರೀತಿಯಲ್ಲಿ ನಿಮ್ಮ ಒಂದು ಹೋಬಳಿನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮ್ಮ ಒಂದು ಊರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಊರನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ಇಲ್ಲಿ ಫಿಲ್ ಮಾಡಿ ತೋರಿಸ್ತೀನಿ. ನೋಡ್ಬೋದು, ಹೋಬಳಿನ ಸೆಲೆಕ್ಟ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ನಿಮ್ಮ ಒಂದು ಊರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಊರನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ. ನೋಡ್ಬೋದು, ಫೈನಲ್ ಆಗಿ ಊರನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಕೋಡ್ನ ಈ ಬಾಕ್ಸಲ್ಲಿ ಸರಿಯಾಗಿ ಹಾಕಿ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಒಂದು ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ. ಇಂಥ ಹೊಸ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹಾಗೆ ಒಂದು ಲೈಕ್ ಮಾಡಿರಿ, ಕೊನೆವರೆಗೂ ವಿಡಿಯೋ ನೋಡಿರಿ, ಅಂದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತಾ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಈಗಾಗಲೇ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳ ಹಣ ಪಿಂಚಣಿ ಹಣ ಬಿಡುಗಡೆ ಮಾಡಿದಾರಾ ಇಲ್ವಾ ಅಥವಾ ಜಮಾ ಆಗ್ತಾ ಇದೆಯಾ ಇಲ್ವ ಅಂತ ಈ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ರಿ ಅಂತ ಹೇಳ್ತಾ ಇವಾಗ ನಾನು ಕ್ಯಾಪ್ಚರ್ ಕೋಡನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಕ್ಯಾಪ್ಚರ್ ಕೋಡ್ ಹಾಕಿದ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಸರ್ಚ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡ್ ಆಗ್ತಾ ಹೋಗುತ್ತೆ. ಲೋಡ್ ಆದ ನಂತರ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಊರಿನಲ್ಲಿ ಇರುವಂಥ ಪೆನ್ಷನ್ ಅಮೌಂಟ್ ಪಡಿತಾ ಇರುವಂಥ ಡೀಟೇಲ್ಸ್ನ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ಓಪನ್ ಆದ ನಂತರ ಯಾವ ರೀತಿಯಲ್ಲಿ ನಾವು ಹುಡ್ಕೋಬೇಕು ಅಂತ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಕೆಳಗಡೆ ಇಳಿಸ್ತಾ ಬನ್ನಿ. ಇಳಿಸಿದ ನಂತರ ಈ ರೀತಿ ಬರುತ್ತೆ 1 2 3 ಅಂತ ಈ ರೀತಿ ಪೇಜ್ ಕೂಡ ಇಲ್ಲಿ ಸಿಗುತ್ತೆ. ಸಿಕ್ಕ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೀವು ಒಂದು ಇದನ್ನು ಇಲ್ಲಿ ಹಿಡ್ಕೊಂಡು ಇದನ್ನು ಸರ್ಸ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಚಿಹ್ನೆ ಐಕನ್ ಇದೆ ನೋಡಿ, 2 ಚಿಹ್ನೆ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಿಹ್ನೆ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ರೀತಿ ಬರುತ್ತೆ. ನಿಮ್ಮ ಒಂದು ಇದು 1 2 3 ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಹೆಸರು ಬರೋ ತನಕ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾವು ಉದಾಹರಣೆಯಾಗಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ 102 ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ನಿಮ್ಮ ಒಂದು ಹೆಸರು ಯಾವುದಾಗಿರುತ್ತೆ ಅದನ್ನು ನೀವು ಇಲ್ಲಿ ನೋಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಬೆನಿಫಿಷರಿ ಐ ಡಿ ಇಲ್ಲಿದೆ ನೋಡಿ ಸ್ನೇಹಿತರೆ, ಈ ಬೆನಿಫಿಷರಿ ಐ ಡಿನ ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡ್ಕೊಂಡ ನಂತರ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಹಾಗೆ ಇಲ್ಲಿ ಪೆನ್ಷನ್ ಆ್ಯಕ್ಟಿವ್ ಇದೆಯಾ ಅಥವಾ ಇನ್ಆ್ಯಕ್ಟಿವ್ ಆಗಿದೆಯಾ ಮತ್ತು ಸ್ಟಾಪ್ ಆಗಿದೆಯಾ ಅಂತ ಕೂಡ ಇಲ್ಲೇ ತೋರಿಸುತ್ತೆ ಸ್ನೇಹಿತರೆ. ಯಾವ ರೀತಿ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದರೂ ಇಟ್ಕೋಬೋದು
ಹಾಗೆ ಬರೆದು ಕೂಡ ಇಟ್ಕೋಬೋದಾಗಿರುತ್ತೆ. ನೋಡ್ಬೋದು ಸ್ನೇಹಿತರೆ, ನಾನು ಇವಾಗ ಉದಾಹರಣೆಗೆ ಕಾಪಿ ಮಾಡ್ಕೊತಾ ಇದ್ದೀನಿ. ಕಾಪಿ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು, ಇದನ್ನು ಇಲ್ಲಿ ಇಟ್ಕೊಂಡು ಈ ರೀತಿ ಸರಿಸಬೇಕಾಗುತ್ತೆ. ಸರಿಸಿದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ರನ್ನಿಂಗ್ ಅಂತ ಇದೆ ನೋಡಿ, ರನ್ನಿಂಗ್ ಅಂತ ಇರಬೇಕಾಗುತ್ತೆ. ಅಥವಾ ಇನ್ಆ್ಯಕ್ಟಿವ್ ಸ್ಟಾಪ್ ಅಂತ ಇತ್ತು ಅಂತಂದರೆ ನೀವು ಪ್ರತಿ ತಿಂಗಳು ಪೆನ್ಷನ್ನ ಪಡೆಯೋಕ್ಕೆ ಸಾಧ್ಯ ಆಗಿರೋದಿಲ್ಲ ಸ್ನೇಹಿತರೆ. ಇಲ್ಲಿ ರನ್ನಿಂಗ್ ಅಂತ ಇತ್ತು ಅಂತಂದರೆ ಪ್ರತಿ ತಿಂಗಳು ಕೂಡ ನೀವು ಪೆನ್ಷನ್ ಅಮೌಂಟ್ನ ಪಡಿತಾ ಇರ್ತಾರೆ. ಈಗ ಬೆನಿಫಿಷರಿ ಐ ಡಿನ ಕಾಪಿ ಮಾಡ್ಕೊಂಡ ನಂತರ ಯಾವ ರೀತಿಯಲ್ಲಿ ನಾವು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ಇವಾಗ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದರಲ್ಲಿ ಬೆನಿಫಿಷರಿ ಐ ಡಿನ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಕೋಡ್ ಈ ಬಾಕ್ಸಲ್ಲಿ ಹಾಕೊಂಡ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಸರ್ಚ್ ಅಂತ ಇದೆ ನೋಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಸರ್ಚ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮ್ಮ ಒಂದು ನೇಮ್ ಕೂಡ ಇರುತ್ತೆ, ಇಲ್ಲಿ ಬೆನಿಫಿಷರಿ ಐ ಡಿ ಇರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಪ್ರತಿ ತಿಂಗಳು ನೀವು ಎಷ್ಟು ಅಮೌಂಟ್ನ ಪೆನ್ಷನ್ ಅಮೌಂಟ್ನ ಪಡಿತಾ ಇದ್ದೀರಾ ಅಂತ ಕೂಡ ಇರುತ್ತೆ. ಇಲ್ಲಿ ನಿಮಗೆ ಯಾವ ಒಂದು ಡೇಟಿಗೆ ಮಂಜೂರು ಮಾಡಿದ್ದಾರೆ ಅಂತ ಕೂಡ ಇರುತ್ತೆ. ಇಲ್ಲಿ ನಾಡ ಕಚೇರಿ ರಿಕ್ವೆಸ್ಟ್ ಐ ಡಿ ಕೂಡ ಇರುತ್ತೆ. ಆರ್ಡರ್ ಕಾಪಿಗೆ ನಂಬರ್ ಇರುತ್ತಲ್ಲ, ಆ ನಂಬರ್ ಕೂಡ ಇರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಉದಾಹರಣೆವಾಗಿ ನಾನು ಇವಾಗ ಬೆನಿಫಿಷರಿ ಐ ಡಿನಾದರೂ ಕೂಡ ತಗೋಬೋದು, ಮತ್ತು ಕಾಪಿ ಮಾಡ್ಕೋಬೋದು, ಅಥವಾ ಆರ್ ಡಿ ನಂಬರ್ ಕೂಡ ಕಾಪಿ ಮಾಡ್ಕೋಬೋದು ಸ್ನೇಹಿತರೆ. ನಾನಿವಾಗ ಯಾವ ರೀತಿಯಲ್ಲಿ ನಾವು ಪೆನ್ಷನ್ ಅಮೌಂಟ್ ಎಷ್ಟು ಕಂತಿನ ಹಣ ಬಾಕಿ ಇದೆ ಅಂತ ಚೆಕ್ ಮಾಡ್ಕೋಕ್ಕೆ ನಾನು ಈಗ ಪೆನ್ಷನ್ ಅಮೌಂಟ್ದು ಈಗ ನೋಡ್ಬೋದು ಸ್ನೇಹಿತರೆ, ನಾನು ಬೆನಿಫಿಷರಿ ಐ ಡಿ ಕಾಪಿ ಮಾಡ್ಕೊಂಡಿದ್ದೀನಲ್ಲ, ಇವಾಗ 2023 ಅಂತ ಇದೆ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ಇಲ್ಲಿ ನೋಡ್ಬೋದು ಬೆನಿಫಿಷರಿ ಐ ಡಿ ಅಥವಾ ಆರ್ ಡಿ ನಂಬರ್ ಅಂತ ಕೇಳಿದ್ದಾರೆ. ನಾನು ಇವಾಗ ಬೆನಿಫಿಷರಿ ಐ ಡಿ ಕಾಪಿ ಮಾಡ್ಕೊಳ್ಳೋದ್ರಿಂದಾಗಿ ನಾನು ಇಲ್ಲಿ ಬೆನಿಫಿಷರಿ ಐ ಡಿ ಹಾಕಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಕಂತುಗಳು ಬಾಕಿ ಇದೆ ಅಂತ ನಾನು ಇವಾಗ ತೋರಿಸ್ತೀನಿ. ನೋಡ್ಬೋದು ಸ್ನೇಹಿತರೆ, ಬೆನಿಫಿಷರಿ ಐ ಡಿ ಅಥವಾ ಆರ್ ಡಿ ನಂಬರ್ ಹಾಕಿ ಸರ್ಚ್ ಅಂತ ಕೊಟ್ಟ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಏಪ್ರಿಲ್ ಮಾರ್ಚ್ ತಿಂಗಳ ಅಮೌಂಟು ಇಲ್ಲಿ ಓಲ್ಡಲ್ಲಿ ಕುಂತ್ಕೊಂಡಿದೆ ಸ್ನೇಹಿತರೆ. ಯಾವಾಗ ಜಮಾ ಆಗುತ್ತೆ ಅಂತ ಕೇಳಿದ್ರೆ ಇನ್ನೊಂದು 5-6 ದಿನ ಅಥವಾ ಜಮಾ ಆಗುತ್ತೆ ಸ್ನೇಹಿತರೆ. ಖಂಡಿತವಾಗಿ ಜಮಾ ಆದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಬಾಕ್ಸಲ್ಲಿ ಅಕೌಂಟ್ ನಂಬರ್ ಕೂಡ ಬರುತ್ತೆ, ಮತ್ತು ಇಲ್ಲಿ ಡೇಟ್ ಕೂಡ ಬರುತ್ತೆ ಸ್ನೇಹಿತರೆ. ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಪ್ರೊಸೆಸ್ ಮಾಡಿದ್ದಾರೆ DBT ಮೂಲಕ. ಇಲ್ಲಿ ಹಾಗಾಗಿ ಖಾಲಿ ಬಾಕ್ಸ್ 2 ಬಾಕ್ಸ್ ಬಂದಿದೆ ನೋಡಿ. ಈ ರೀತಿ ಬಾಕ್ಸ್ ಬರಬೇಕಾಗುತ್ತೆ. ಬಾಕ್ಸ್ ಬಂದಿತ್ತು ಅಂತಂದರೆ ನಿಮಗೆ 2 ತಿಂಗಳ ಪಿಂಚಣಿ ಹಣ ಖಂಡಿತವಾಗಿ ಜಮಾ ಆಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದರೆ ಇವತ್ತು ಈ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಮತ್ತು ಬೆನಿಫಿಷರಿ ಐ ಡಿನ ಯಾವ ರೀತಿಯಲ್ಲಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ಬೆನಿಫಿಷರಿ ಐ ಡಿನ ಯಾವ ರೀತಿಯಲ್ಲಿ ನಾವು ಮೊಬೈಲ್ ಫೋನಿಂದನೇ ತಕ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ಯಾವ ರೀತಿ ಈ ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಒಂದು ಚಾನಲ್ ವಿಡಿಯೋವನ್ನು ಯಾರೆಲ್ಲ ನೋಡ್ತಾರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.